ಗೈಸ್ ಇವಾಗ ನಾವು ಎಲ್ಲಿದ್ದೀವಿ ಅಂತ ಅಂದರೆ ದೇವಣ್ಣ ಅವರ ಮನೆ ಹತ್ರ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ಇಷ್ಟು ಪುಟ್ಟ ಮನೆ ಆದರೆ ತುಂಬ ವಿಶಾಲವಾದಂಥ ಹೃದಯ. ಸೊ ನಾವಿವಾಗ ಅವ್ರ ಮನೆ ಹತ್ರ ಇದ್ದೀವಿ, ಬನ್ನಿ ಒಳಗಡೆ ನೋಡೋಣ. ಅವರು ಕಾರ್ಪೆಂಟ್ ಕೆಲಸನ ಮಾಡ್ಕೋತಾ ಎಲ್ಲ ಅಭಿಮಾನಿಗಳಿಗೆ ರಂಜಿಸ್ತಾ ಇದ್ದಾರೆ. ಇಷ್ಟು ಸಣ್ಣ ಮನೆಯಿಂದನೇ ಇಡೀ ಕರ್ನಾಟಕದಾದ್ಯಂತ ಹೆಸರುವಾಸಿ. ಬನ್ನಿ ಒಳಗಡೆ ಹೆಂಗೆ ಇದೆ ನೋಡೋಣ. ವಿನಾಯಕ ಇವರೆಲ್ಲ ಅದು ನಮ್ಮ ತಾಯಿ. ವಿನಾಯಕನಲ್ಲಿ ತುಂಬಾ ಇಷ್ಟ ಆದಂತ ಗುಣ ಯಾವುದು? ಅವನು ನಾವು ಹೇಳಿದ ಮಾತೇನೆ ಇದನ್ನ ಮಾಡ್ತದ್ನಲ್ಲ, ನಾವು ನಮ್ಮ ಅಪ್ಪಗೆ ದುಡಿದು ಹಾಕಬೇಕು, ನಮ್ಮ ತಾಯಿಗೆ ಇದನ್ನ ಮಾಡಬೇಕು ಅನ್ನೋದು ಒಂದು ಒಳ್ಳೆಯ ಗುಣ ಅವನಲ್ಲಿ ಇರ್ತದೆ. ಅವನಿಗೆ ಅಗಲಿದಾಗ ಅವನಿಗೆ ಎಷ್ಟು ವಯಸ್ಸಾಗಿತ್ತು ಅಂತ? 18 ವರ್ಷ. 18 ವರ್ಷಕ್ಕೆ ಯಾಕೆ ಇದ್ದಕ್ಕಿದ್ದಂಗೆ ಸಡನ್ಲಿ ನಾನು ಅವನು ಟೀ ಕುಡಿದ್ದೇವೆ. ಟೀ ಕುಡಿದು ನಾನು ಕನ್ನಡ ರಾಜ್ಯೋತ್ಸವದ ಒಂದು ಇದಿತ್ತಲ್ಲಿ ಗ್ರಾಮ ಪಂಚಾಯತಿಯಲ್ಲಿ. ಅವಾಗ ನಾನು ಅಲ್ಲಿ ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಿದೆ. ನಾನು ಅಲ್ಲಿ ಹೋದೆ ಸಾಯಂಕಾಲ. ಅಲ್ಲಿಂದ ಬರೋದಕ್ಕೆ ಅಲೆ ಇಲ್ಲಿ ಬಿದ್ದದ್ದ. ಅಂದ್ರೆ ಇದೇ ತಿಂಗಳ ಇಲ್ಲ, ಅವಾಗ ಕನ್ನಡ ನವೆಂಬರ್ ಅಂದ್ರೆ ಇವಾಗ ಆಗಿ ಒಂದು ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯ್ತು. ನವೆಂಬರ್ ತಿಂಗಳಾಗ ಇದೇ ತಿಂಗಳು 2.5 ವರ್ಷ ಆಯ್ತು. 2.5 ವರ್ಷ. 4 ದಿನ ಇನ್ನು 14 ದಿನ ಹೋದ್ರೆ ಅವನ ಸ್ಮರಣೆ. ಎಲ್ಲ ಇದ್ರು ನಾವು ನಮ್ಮ ಮನೆಯವರು ಗ್ರಾಮ ಪಂಚಾಯತ್ಗೆ ಸದಸ್ಯರಿದ್ರು. ಓಕೆ. ಎಲ್ಲ ನಾನು ದುಡ್ಡು 1 ರೂಪಾಯಿ ಕೊಟ್ಟಲ್ಲ, ಎಲ್ಲರೂ ಸೇರಿ ಅವರ ಫಂಡ್ ಹಾಕಿ ನಮ್ಮ ಮನೆಯವ್ರನ್ನ ಗ್ರಾಮ ಪಂಚಾಯತ್ಗೆ ಸದಸ್ಯರು ಮಾಡಿದ್ರು. ನಿಮ್ಮಲ್ಲಿರೋ ಒಳ್ಳೆ ಗುಣಗಳಿಗೆ ಇಷ್ಟೆಲ್ಲ ಆಗಿರೋದು. ಆದ್ರೆ ದೇವರಿಗೆ ಒಳ್ಳೆಯವ್ರ ಕಂಡ್ರೆ ಬೇಗ ಕರ್ಕೋಬೇಕು ಅಂತ ಇರುತ್ತಲ್ಲ. ಬನ್ನಿ ಒಳಗಡೆ ನೋಡೋಣ. ದೇವ್ರ ಮನೆ, ಅಡಿಗೆ ಮನೆ, ನೋಡಿ ಹಿಂದೆ ಒಂದು ಕಟ್ಟಿದ್ದೇವೆ. ಅವಾಗ ಹಾ ಇವೆಲ್ಲ ಮಾಡಿದ್ದು ಮಗನಿಗೋಸ್ಕರ ಮಾಡಿದ್ದು. ಹೌದು. ಮಗನಿಗೋಸ್ಕರ ಇದೆಲ್ಲ ಅವಾಗ ನೋಡಿ. ಇವಾಗ ಅದೇ ಎತ್ತಿನ ಮೆರಳಿಗೆ ಹಿಡಿಯಕ್ಕನ್ನಾಗ ನಮ್ದ ಅದು ಡಿಸೈನ್ ವರ್ಕ್ ಅದು. ಹೌದು. ಜಾತ್ರೆಯಲ್ಲಿ ಮೆರಳಿಗೆ ಹಿಡಿಯಕ್ಕಂದಾಗ